ಮತ್ತು ಇವ್ರು ರೈಲ್ವೆ ಹಸ್ಕೊಂಡು ಹೋಗಿ ನಮ್ಮ ಭೂಮಿ ಈ ಕಡೆ ಬಾದ್ ಈ ಕಡೆ ಬಾದ್ ಜೀವನನ ಪಾದ ಆಕತಿ. ಮತ್ತೆ ಅಲ್ಲಿ ಬಿಡದಿ ಒಳಗ ಸುಮಾರು 3 ಕೋಟಿ ರೂಪಾಯಿ ಎಕರೆಕ ಬ್ಯಾಡ್ ನಾವು ಭೂಮಿ ಕೊಡಂಗಿಲ್ಲ, 9,000 ಎಕರೆ ನಾವು ಭೂಮಿನೇ ಕೊಡಂಗಿಲ್ಲ ಅಂತೇಳಿ ರೈತರ ಸುಮಾರು 5-3 ದಿನದಿಂದ ಹೋರಾಟ ಮಾಡತ್ತಾರು. ಅಲ್ಲಿ ಈಗಾಗಲೇ ನಮ್ಮಲ್ಲಿ ದಿಕ್ಕು ತಪ್ಪಿಸಿ 3 ಕೋಟಿ ರೂಪಾಯಿ ಒಬ್ಬರು ಅಕೌಂಟಿಗೆ ಜಮಾ ಮಾಡಿಬಿಟ್ಟಣ ರಾಜ್ಯದ ಮುಖ್ಯಮಂತ್ರಿ ಅಂತ. ಅದು ಭೂಮಿನ ಹೌದಿಲ್ಲ, ಅದು ಬೆಂಗಳೂರು ಬಿಟ್ಟು 35 ಕಿಲೋಮೀಟರ್ ಇತ್ತು, ಯಾವ್ಯಾವ ಬಿಟ್ಟು 15 ಕಿಲೋಮೀಟರ್ ಇತ್ತು. ಇವೆಲ್ಲ ಯಾವ್ಯಾವ ಮೊದಲಾಗದ ಮಣ್ಣು ನಾನು ಭಾಗ್ಯವಾಡಿಗೆ ಹೋದಾಗ ಅಣ್ಣ ಹೇಳತ್ತಿದ್ದ 20 ಲಕ್ಷ ರೂಪಾಯಿ ಒಂದು ಗುಂಟೆ ಎಣ್ಣೆ ಮಾಡಿದ ಅಧ್ಯಕ್ಷರು ನಮ್ಮ ಭೂಮಿ ಕೇಳತ್ತಾರು. ಅದ್ರ ಅವ್ನಿಗೆ ಎಷ್ಟು ಕೊಡ್ಬೇಕು, 8 ಕೋಟಿ ರೂಪಾಯಿ ಕೊಡಬೇಕು. ಅವ್ನು 40 ಲಕ್ಷ ಹೋಗ್ತಾರ. ಮತ್ತಂದ್ರೆ ಏನ ಈ ರೈಲ್ವೆ ಮಾಡೋದ್ರಿಂದ ನಮಗೇನು ರೈತರಿಗೆ ಏನು ಅನುಕೂಲ ಇಲ್ಲ. ಅರ್ಧ ಗಂಟೆ 1 ಗಂಟೆ ಒಳಗೆ ನ್ಯಾಷನಲ್ ಹೈವೇ ಐತಿ ಹೋಗ್ತು. ಈಗ ಈ ಜಗದೀಶ್ ಶೆಟ್ಟರ್ ಸಾಹೇಬರು ಮತ್ತು ಸುರೇಶ್ ಅಂಗಡಿ ಸಾಹೇಬರು ಸಿಮೆಂಟ್ ಒಯ್ಯಕ್ಕಾಗಿ ಸರ್ಕಾರದ ಒಯ್ಯಕ್ಕಾಗಿ ಇವರು ಮಾಡ್ಕೊಳ್ತಾರೆ. ಸರ್ಕಾರದ ಏನೇನೋ ಈ ರಾಜಕಾರಣಿಗಳು ದೊಡ್ಡ ದೊಡ್ಡ ಕಂಪನಿಗಳು ಇದಾವೆ, ಅವರು ಮೆಟಲ್ ಬೇಕಂತ ಸಂದರ್ಭ. ಅದಕ್ಕಾಗಿ ನಾವು ಇವತ್ತ ಜಿಲ್ಲಾಧಿಕಾರಿಯವರು ಕಡೆ 3 ಕೋಟಿ ರೂಪಾಯಿ ನಿಮ್ಗೆ ಕೊಟ್ಟರೆ ಭೂಮಿ ಕೊಡೋರ, ಇಲ್ಲ ಅಂತಂದ್ರೆ ಈ ರೈಲ್ವೇದ ಏನು ತಾವ ಅಕ್ವಿಷನ್ ಏನೇನು ಪ್ರೊಸೀಜರ್ ಮಾಡಿದ್ರೆ ತಕ್ಷಣ ಎಲ್ಲ ಕ್ಯಾನ್ಸಲ್ ಮಾಡ್ರಿ, ಇಲ್ಲ ಅಂದ್ರೆ 3 ಕೋಟಿ ರೂಪಾಯಿ ಕೊಡ್ಲೇಬೇಕು. ಈಗ ನಾಳೆ ತಮ್ಮ ಲೆಕ್ಕಾಚಾರದಾಗ ನೀವು ಇಷ್ಟು ಮಾಡಿದ್ರೆ ನಾಳೆ ರಾಜ್ಯದ ಮುಖ್ಯಮಂತ್ರಿ ಬರತ್ತಾರ. ಈ ಬೆಳಗಾವಿ 10 ಗಂಟೆಗೆ ರಾಜ್ಯದ ಮುಖ್ಯಮಂತ್ರಿಯವರು ಭಾಗವಹಿಸ್ತಾರ. ಅಲ್ಲಿ 3 ಕೋಟಿ ಕೊಟ್ಟರೆ ಮತ್ತೆ ಇನ್ನೂ 3 ಕೋಟಿ ರೂಪಾಯಿ ಘೋಷಣೆ ಮಾಡಲಿ. ನಮಗೂ ಬರಲಿಲ್ಲ. ನಾವು ಒಮ್ಮೆ ಭೂಮಿ ಕೊಟ್ಟಪ್ಪ ಅಂತಂದ್ರೆ ನಮ್ಮ ಕುಟುಂಬಗಳು ಬೀದಿಗೆ ಬರ್ತಾವು. ಈ ಭೂಮಿ ಮಾಡಿದ್ರೆ ಮತ್ತೊಂದು 2 ಪಟ್ಟು ರೊಕ್ಕ ಹಾಕಿ ನಾವು ಬೇರೆ ಕಡೆ ಭೂಮಿ ತಗೋಬೇಕ. ಬೆಳಗಾವಿದಾಗ ಇಲ್ಲೇ ಜಾಗ ತಗೋಬೇಕಂದ್ರೆ 40 ಲಕ್ಷ ರೂಪಾಯಿ ಒಂದು ಗುಂಟೆ ಬೇಕು. ಒಬ್ಬೊಬ್ರು 20 ಗುಂಟೆ ಇದಾವ, 10 ಗುಂಟೆ ಇದಾವ. ಕಡಿಮೆ ಅಂದ್ರೆ ಈ ಬೆಳಗಾವಿ ಅಂದ್ರೆ ಧಾರವಾಡ ಮಟ್ಟ 1000 ಎಕರೆ ಜಮೀನು ಹೋಗ್ತೇನೆ. ತಾವು ಮನುಷ್ಯ ಬಂದಂಗೆ ಭೂಮಿಯನ್ನ ತಗೋತಕ್ಕಂಥ ಚಟುವಟಿಕೆಯನ್ನ ಈ ರಾಜ್ಯದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೈಗೊಳ್ಳಬೇಕು.